ಲಕ್ಷ್ಮಿ ಯೋಜನೆಗೆ ಕೇಂದ್ರ ಸರ್ಕಾರ ಶಹಬಾಸ್ ಅಂತಿದೆ ಅಂತ ವರದಿ ಮಹಿಳೆಯರಿಗೆ ಕೊಡೋ ದುಡ್ಡಿಗೆ. ಕಾರಣ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಜಾರಿಯಾಗಿರುವಂತಹ ಇಂತಹ ಅಥವಾ ಇದೇ ರೀತಿಯ ಯೋಜನೆಗಳನ್ನು ಯಾವುದೋ ಒಂದು ಸ್ಟಡಿಗೆ ಹಾಕೋದಂಗಿದೆ ಕೇಂದ್ರ ಸರ್ಕಾರ. ಆ ಸ್ಟಡಿನಲ್ಲಿ ಬಂದಿರೋ ಪ್ರಕಾರ ಎಲ್ಲೆಲ್ಲಿ ಇದು ಜಾರಿಗೆ ಬಂದಿದೆ, ಇನ್ಕ್ಲೂಡಿಂಗ್ ಗೃಹಲಕ್ಷ್ಮಿ ಒಂದೇ ಅಂತ ಅಲ್ಲ, ಅದು ಆ ದುಡ್ಡು ಕೊಡೋ ಟೈಪ್ ಸ್ಕೀಮ್ಸ್ ಉಳಿತಾಯವನ್ನು ಹೆಚ್ಚು ಮಾಡಿದೆ ಹೆಂಗಸರಲ್ಲಿ ಅಂತ ಹೇಳಿದೆ. ಒಳ್ಳೆಯದು, ಶಬಾಸ್ ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಇದೇ ಸುವೇಂದು ಸರ್ಕಾರ ಈಗ ವೆಸ್ಟ್ ಬೆಂಗಾಲ್ನಲ್ಲಿ 36,000 ಎಷ್ಟೋ ಕೋಟಿ ಇಟ್ಕೊಂಡಿದ್ದಾರೆ, ನಮ್ಮಲ್ಲಿ ಒಂದು 28,000 ಕೋಟಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಎಂದಿನಂತೆ ಪ್ರಿಯಾಂಕ ಖರ್ಗೆ ಅವರು ವರ್ಲ್ಡ್ ಸ್ಪೋಕ್ಸ್ಮನ್ ಅಲ್ವಾ ಹೌದು, ಅವ್ರು ವರ್ಲ್ಡ್ ಸ್ಪೋಕ್ಸ್ಮನ್ ಒಂಥರ. ಅವರು ಇವತ್ತು ಯಾರು ಒಬ್ರು ಅವ್ನು ಕೇಳಬೇಕಿತ್ತು, ಸರ್ ಇರಾನ್ದು ಅಮೆರಿಕ ವಾರ ಏನಾಗತ್ತೆ ಅಂತ. ಏನೋ ಅವರೊಂದು ಕಾಮೆಂಟ್ ಹಾಕಿದ್ದಾರೆ. ಅದಕ್ಕೆ ಅವರು ಇದೆಲ್ಲ ನೋಡಿದ್ರಾ, ಈಗೇನಂತೀರಿ ನೀವು ಅಂತ ಲೇವಡಿ. ಅದು ಹಂಗಲ್ಲ, ಅದು ಹೇಳ್ತೀನಿ ಏನು ಅಂತ. ಒಳ್ಳೆಯದು ಅಂತ ಅವ್ರು ಹೇಳಿರೋದು ಇದೆ, ಬಟ್ ಅದು ಹೇಗೆ ಅಂತ ಹೇಳಬೇಕು. ಇದೇ ರೀತಿ ಈಗ ಡೆಲ್ಲಿನಲ್ಲೂ ಮಾಡ್ತಾರಂತೆ. ಕಾರಣ ಇದು ನಡೆದಿರೋದು ಹೀಗೆ. ಈ ಯೋಜನೆಯನ್ನು ಪರ್ಟಿಕ್ಯುಲರ್ಲಿ ನನಗೆ ಗೊತ್ತಿಲ್ಲ, ರಾಜಕೀಯವಾಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇದು ಸರಿಯಲ್ಲ ಅಂತ ಹೇಳಲೇ ಇಲ್ಲ ಯಾವತ್ತೂ. ಹೌದು, ನೀವು ಯಾವತ್ತೂ ಹೇಳಿಲ್ಲ. ನೀವು ಹೇಳಿದ್ದು ಕೆಲವು ಯೋಜನೆಯನ್ನ ಜಾರಿಗೆ ತಂದ ರೀತಿ ಕರೆಕ್ಟ್, ಮತ್ತು ಯೋಜನೆಯನ್ನ ಪುಕ್ಕಟೆ ನೀನು ತಗ ಎಲ್ಲ ಹೆಂಗಸರು ಹೇಳಿದ್ರು ಕೇಳಲಿಲ್ಲ ನೀವು ಅಂತ ನಾನು ಹೇಳಿದ್ದೆ. ಸರ್ಕಾರ ಬರೋಕ್ಕೂ ಮೊದಲೇ ನೀವು ಹೇಳಿದ್ರಿ ಸರ್. ಕೇಳಲೇ ಇಲ್ಲ. ಏನು ನಿಬಂಧನೆಗಳು ಉಸಿರಿಲ್ಲ. ಈಗ ಒಂದೊಂದಾಗ ಹಾಕ್ಕೊಂಡು ಬುಡಕ್ಕೆ ಬೆಂಕಿ ಬಿತ್ತು ಅಂದಾಗ ಅದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿರೋದು. ಅದಕ್ಕೆ ನೀವು ಟೀಕೆಗೆ ಅರ್ಹರಾಗ್ತಾ ಇರೋದು. ಯೋಜನೆಗಲ್ಲ, ಅರ್ಹರಿಗೆ ಆ ಯೋಜನೆ ಹೋಗಬೇಕು